ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಕುಟುಂಬ ನನ್ನ ಸಾಧನೆ ನೋಡಿ ಹೇಗೆ ಸಂಭ್ರಮಿಸಬೇಕು ಅಂತ ಅನ್ಕೋತಿದ್ನೋ ನೀವು ಅಷ್ಟೇ ಖುಷಿ ಪಡ್ತಿದ್ದೀರಾ. ಥ್ಯಾಂಕ್ಸ್ ತಾತ, ನಾನೇನೋ ತರಬೇಕಿತ್ತು, ತರೋದೇ ಮರ್ತೋದೆ ನೋಡಿ. ಒಂದು ನಿಮಿಷ ಇರಿ ಅಂತ ಕಾವ್ಯ ಹೋಗ್ತಾಳೆ. ಅಪ್ಪಾಜಿ ಅಂತ ಮಹಾದೇವ ಶ್ರೀನಿವಾಸರನ್ನು ತಪ್ಪಿಕೊಂಡು, ನನ್ನ ಹೆಂಡರು ಗೆದ್ದುಬಿಟ್ಲು ಅಪ್ಪಾಜಿ, ನನ್ನ ಕನಸನ್ನು ನನಸು ಮಾಡ್ಕೊಂಡ್ಬಿಟ್ಲು, ನನಗೆ ಏಟ್ ಖುಷಿ ಆಯ್ತದೆ ಅಂತ ಹೇಳ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಕಾವ್ಯ ಗೆದ್ದುಬಿಟ್ಲು, ನನ್ನ ಕಾವ್ಯ ಗೆದ್ದುಬಿಟ್ಲು ಅಂತ ಅಳ್ತಾನೆ ಮಹಾದೇವ. ಮಹಾದೇವ ಯಾಕೆ ಅಳ್ತಿದ್ಯಾ, ಅಳಬೇಡ, ನಿನ್ನಂಥ ಗಂಡ ಇದ್ದರೆ ಗೆಲುವು ಸಿಗುತ್ತೆ ಅಂತಾರೆ ಶ್ರೀನಿವಾಸ್. ಇಲ್ಲ ಕಣಪ್ಪಾಜಿ, ಇದು ನನ್ನಿಂದ ಸಿಕ್ಕಿರೋ ಗೆಲುವಲ್ಲ, ಇಷ್ಟು ದಿನ ಅವಳು ಪಟ್ಟಿರೋ ಕಷ್ಟಕ್ಕೆ ಸಿಕ್ಕಿರೋ ಪ್ರತಿಫಲ, ಇದು ಅವಳು ಸಂಪಾದಿಸಿರೋ ಗೆಲುವು ಅಪ್ಪಾಜಿ ಅಂತಾನೆ ಮಹಾದೇವ. ಈಚೆ ಶ್ರೀಧರ ಮನೆಯಿಂದ ಹೊರಗಡೆ ಬರುವಾಗ ಪ್ರೇಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೆ ಬರ್ತಾಳೆ. ಮಗಳೇ ಪ್ರೇಮ ಅಂತಾರೆ ಶ್ರೀಧರ್. ಮಾವ, ಅತ್ತೆ ಹುಷಾರಾದರೆ ಹೆಜ್ಜೆ ನಮಸ್ಕಾರ ಮಾಡ್ತೀನಿ, ಉರುಳು ಸೇವೆ ಮಾಡ್ತೀನಿ ಅಂತ ದೇವ್ರ ಹರಕೆ ಹೊತ್ಕೊಂಡಿದ್ದೆ. ಇವಾಗ ಎಲ್ಲ ಸರಿ ಹೋಯ್ತಲ್ಲ, ಅದಕ್ಕೆ ಇವತ್ತೇ ಹೋಗಿ ಹರಕೆ ಮುಗಿಸ್ಕೊಂಡು ಪ್ರಸಾದ ತಂದಿದ್ದೀನಿ, ತಗೊಳ್ಳಿ ಅಂತಾಳೆ ಪ್ರೇಮ. ಶ್ರೀಧರ್ ತಗೋತಾರೆ. ಮಗಳೇ, ಪ್ರತಿ ವಾರ ತಪ್ಪದೆ ದೇವಸ್ಥಾನಕ್ಕೆ ಹೋಗಿ ಅತ್ತಿಗೆ ಹೆಸರಲ್ಲಿ ಹರಕೆ ವ್ರತ ಎಲ್ಲ ಮಾಡ್ಬರ್ತೀಯ, ಆದರೆ ಆ ದೇವರಿಗೆ ನಿನ್ನ ಮೇಲೆ ಕರುಣೆ ಅನ್ನೋದೇ ಬರ್ತಾ ಇಲ್ವಲ್ಲಮ್ಮ ಅಂತಾರೆ ಶ್ರೀಧರ. ಹಾಗೆಲ್ಲ ಹೇಳಿಬಿಡಿ ಮಾವ, ಆ ದೇವರಿಗೆ ನನ್ನ ಅತ್ತೆ ಮೇಲೆ ಕರುಣೆ ಇರೋದಕ್ಕೆ ತಾನೇ ಈಗ ಅವರು ಹುಷಾರಾಗಿರೋದು ಅಂತಾಳೆ ಪ್ರೇಮ. ನೀನು ಹೇಳ್ತಾ ಇರೋದು ಸರಿನಮ್ಮ, ಆದರೆ ಮುಖ್ಯವಾಗಿ ಅತ್ತಿಗೆನೇ ನಿನ್ನ ಕ್ಷಮಿಸ್ತಿಲ್ವೇ ಅಂತಾರೆ ಶ್ರೀಧರ. ಅದು ಆದಷ್ಟು ಬೇಗ ಆಗುತ್ತೆ ಮಾವ ಅಂತಾಳೆ ಪ್ರೇಮ. ಆಗ ಕಲ್ಯಾಣಿ ಪ್ರೇಮನ ನೋಡಿ, ಏಯ್ ಮತ್ತೆ ಯಾಕೆ ಬಂದೆ ನಮ್ಮನೆಗೆ ಬರಬೇಡ ಅಂತ ಹೇಳಿದ್ದೆ ತಾನೇ, ದಪ್ಪ ಚರ್ಮ ನಿಂದು, ಹೇಳಿದ ಮಾತು ಕೇಳೋದೇ ಇಲ್ಲ, ನಿನ್ನ ಮನಸ್ಸಿಗೆ ಬಂದ ಹಾಗೆ ನಡ್ಕೋತೀಯ ಅಲ್ವಾ ಅಂತಾರೆ ಕಲ್ಯಾಣಿ. ಅಯ್ಯೋ ಅತ್ತಿಗೆ, ನನ್ನನ್ನು ಬೇಡ ಅಂದವರ ಆಯಸ್ಸು ಗಟ್ಟಿ ಇರಲಿ ಅಂತ ಕಲ್ಲು ಮುಳ್ಳು ಹಾದಿಲಿ ನಡ್ಕೊಂಡು ವ್ರತ ಮಾಡ್ಕೊಂಡು ಬಂದಿರೋ ಚಿನ್ನದಂಥ ಹುಡುಗಿ ಅಂಥವಳಿಗೆ ದಪ್ಪ ಚರ್ಮ ಅಂತಿದ್ದೀರಲ್ಲ ನೀವು ಅಂತಾರೆ ಶ್ರೀಧರ್. ನೀನೇನು ಶ್ರೀಧರ್ ಅವಳ ಜೊತೆ ಮಾತಾಡ್ತಾ ನಿಂತಿದ್ಯಾ? ನೀನು ಬರಬೇಡ ಅಂತಲೇ ಹೇಳಿರ್ತೀಯ, ಆದರೆ ದೊಡ್ಡವ್ರ ಮಾತು ಕೇಳೋ ಅಭ್ಯಾಸ ಅವಳಿಗೆಲ್ಲಿದೆ ಅಂತಾರೆ ಕಲ್ಯಾಣಿ. ಅತ್ತಿಗೆ ಪ್ಲೀಸ್, ಅವಳು ಏನು ಹೇಳ್ತಾಳೆ ಅದನ್ನಾದರೂ ಕೇಳಿಸ್ಕೊಳ್ಳಿ ಅಂತಾರೆ ಶ್ರೀಧರ್. ನಾನೇನು ಕೇಳೋದಿಲ್ಲ ಶ್ರೀಧರ್, ನಮ್ಮ ಮನೆ ನೆಮ್ಮದಿನ ಹಾಳು ಮಾಡೋಕ್ಕೆ ಬಂದಿದ್ದಾಳಷ್ಟೇ, ಇವಳಿಗೆ ನಾಚಿಕೆ ಮಾನ ಏನೂ ಇಲ್ಲ ಅಂತಾರೆ ಕಲ್ಯಾಣಿ. ಅತ್ತಿಗೆ ಅವಳು ಯಾಕೆ ಬಂದಿದ್ದಾಳೆ ಅದನ್ನಾದರೂ ಕೇಳಿ ಅಂತಾರೆ ಶ್ರೀಧರ್. ಇನ್ಯಾಕೆ ಬಂದಿರ್ತಾಳೆ, ನನ್ನ ಹೊಟ್ಟೆ ಉರ್ಸೋಕ್ಕೆ ಬಂದಿರ್ತಾಳೆ ಅಂತಾರೆ ಕಲ್ಯಾಣಿ. ಅತ್ತಿಗೆ ನಿಮಗೆ ಅವಳು ಏನು ಅಂತ ಗೊತ್ತಿಲ್ವಾ, ಸ್ವಲ್ಪ ಅವಳು ಕಾಲನ್ನಾದರೂ ನೋಡಿ, ಸುಮಾರು ದಿವಸದಿಂದ ಅವಳು ಕಾಲಿಗೆ ಚಪ್ಪಲಿನೇ ಹಾಕಿ, ಅದು ಯಾಕಂತ ಗೊತ್ತಾ ಅಂತಾರೆ ಶ್ರೀಧರ್. ಇನ್ಯಾಕೆ, ನಮ್ಮ ಹತ್ರ ಅನುಕಂಪ ಗಿಡಿಸ್ಕೊಳ್ಳೋಕ್ಕೆ? ಇಲ್ಲ, ಇವಳು ಬರೀ ಕಾಲಲ್ಲಿ ಇರೋದನ್ನು ನೋಡಿ ಜನ ಎಲ್ಲ ರಾಮ್ಗೆ ಚಪ್ಪಲಿ ಕೊಡಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಮಾತಾಡಿಕೊಂಡು ಅದು ನಮ್ಮ ಕಿವಿಗೆ ಬೀಳು ಅಂತ ನಾಟಕ ಮಾಡ್ತಿದ್ದಾಳೆ ಅಂತಾರೆ ಕಲ್ಯಾಣಿ. ಆಗ ಪಂಚಮಿ ಬಂದು, ಅಮ್ಮ ಅವಳಿಗೆ ಬೈಬೇಡ ಅಂತ ಸನ್ನೆ ಮಾಡ್ತಾಳೆ. ಪಂಚಮಿ, ನಿನಗೇನು ಗೊತ್ತಾಗಲ್ಲ, ನೀನು ಸುಮ್ಮನಿರು, ಇರು ಏಯ್, ಇಷ್ಟೆಲ್ಲ ಉಗಿದ್ರು ಇಲ್ಲೇ ನಿಂತಿದೆಯಲ್ಲ, ತೊಲಗೆ ಅಂತ ಪ್ರೇಮನ ತಳ್ಳಿ ಕಲ್ಯಾಣಿ ಮನೆಯೊಳಗೆ ಹೋಗ್ತಾರೆ. ಪಂಚಮಿ ಶ್ರೀಧರ್ ಅವಳನ್ನು ಎತ್ಕೋತಾರೆ. ಅಯ್ಯೋ ಅಮ್ಮ, ರಕ್ತ ಬರ್ತಿದೆಯಲ್ಲ ಅಂತ ಶ್ರೀಧರ್ ಒಳಗೆ ಹೋಗ್ತಾರೆ. ಪಂಚಮಿನೂ ಒಳಗೆ ಹೋಗ್ತಾಳೆ. ಈಚೆ ಮಹಾದೇವ ರೂಮಲ್ಲಿ ನನ್ನ ಹೆಂಡತಿ ಗೆದ್ಬಿಟ್ಲು ಅಂತ ಡ್ಯಾನ್ಸ್ ಮಾಡ್ತಾ ಇಡೀ ಕಾಲೇಜಿಗೆ ಫಸ್ಟ್ ಬಂದು ದೊಡ್ಡ ಸಾಧನೆ ಮಾಡಿಬಿಟ್ಲು. ಲೋ ಮಹಾದೇವ, ನೀನಂತೂ ಓದಲಿಲ್ಲ ನೋಡು, ಆದರೆ ನಿನ್ನ ಹೆಂಡರು ಇಡೀ ಜಗತ್ತೇ ಮೆಚ್ಚುವಂಥ ಸಾಧನೆ ಮಾಡ್ತಾವಳೆ, ಹಾಕು ಇನ್ನೆರಡು ಸ್ಟೆಪ್ಪು ಅನ್ನುವಾಗ ಶ್ರೀನಿವಾಸ್ ಸಾಕು ನಿಲ್ಲಿಸು ಅಂತ ಅವನ್ನ ಹಿಡ್ಕೋತಾರೆ. ಹೆಂಡತಿ ಗೆದ್ದಿದ್ದಕ್ಕೆ ಇಷ್ಟೊಂದು ಸಂಭ್ರಮ ಪಡ್ತಿದ್ಯಲ್ಲ, ನಿನ್ನಂಥವನ್ನ ಗಂಡನಾಗಿ ಪಡೆಯೋಕ್ಕೆ ಅವಳು ಎಷ್ಟು ಜನ್ಮ ಪುಣ್ಯ ಮಾಡಿರಬೇಕು ಅಂತಾರೆ ಶ್ರೀನಿವಾಸ್. ಆಗ ತಾತ ಅಂತ ಬಾಗಿಲು ತೆಗೀರಿ ಅಂತ ಕಾವ್ಯ ಕೂಗ್ತಾಳೆ. ತಾತ, ನನ್ನ ಹೆಂಡರು ಬಂದರು ಅಂತ ಮಹಾದೇವ ಹೋಗುವಾಗ ಮೀಸೆ ಅಂತಾರೆ ಶ್ರೀನಿವಾಸ್. ಆಗ ಮಹಾದೇವ ಗಮ್ ಹಾಕ್ಕೊಂಡು ಮೀಸೆನ ಅಣಿಸ್ಕೊತಾನೆ. ಯಾಕೆ ಬಾಗಿಲು ಹಾಕ್ಕೊಂಡಿದ್ದೀರಾ ತಾತ, ಬಾಗಿಲು ತೆಗೀರಿ ಅಂತ ಕೂಗ್ತಾಳೆ ಕಾವ್ಯ. ಶ್ರೀನಿವಾಸ್ ಡೋರ್ ಓಪನ್ ಮಾಡ್ತಾರೆ. ಆಗ ಕಾವ್ಯ, ತಗೊಳ್ಳಿ ತಾತ, ನಾನು ನಿಮಗೆ ಅಂತ ಹೊಸ ಬಟ್ಟೆ ತಂದಿದ್ದೀನಿ, ಕಾಲೇಜ್ ಫಂಕ್ಷನ್ಗೆ ನೀವು ಇದನ್ನೇ ಹಾಕೋಬೇಕು ಅಂತ ಕೊಡ್ತಾಳೆ. ನನಗೆ ಸ್ಟೇಜ್ ಮೇಲೆ ಗೌರವ ಸನ್ಮಾನ ಸಿಗೋದನ್ನು ನೀವು ಫ್ರಂಟ್ ರೋನಲ್ಲೇ ಕೂತ್ಕೊಂಡು ನೋಡಬೇಕು, ಸರಿನಾ ಅಂತಾಳೆ ಕಾವ್ಯ. ಈ ಸೂಪರ್ ಸಂತೋಷದ ವಿಷಯನ ನಿನ್ನ ಗಂಡಂಗೆ ಹೇಳಿದರೆ ಅವನು ಖುಷಿ ಪಡ್ತಾನಲ್ವೇನಮ್ಮ ಅಂತಾರೆ ಶ್ರೀನಿವಾಸ್. ಖಂಡಿತ ಅವನಿಗೆ ಹೇಳ್ತೀನಿ ಅಂಕಲ್, ಅವನಿಗೆ ವಿಷಯ ಹೇಳಲೇಬೇಕು, ಅವನು ಇಲ್ಲದೆ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯನೂ ಅರ್ಥ ಮಾಡಿಸ್ಬೇಕು, ಹೆಣ್ಣು ಅಂದರೆ ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ, ಮನ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸ್ತಾಳೆ ಅಂತ ಅವನಿಗೆ ಹೇಳಬೇಕು. ಅದನ್ನು ಅವನ ಮುಖ ನೋಡಿ ಹೇಳೋಕ್ಕಾಗದೆ ಇಷ್ಟು ದಿನ ಕಾಯ್ತಿದ್ದೆ ತಾತ. ನೀವು ಹೇಳಿದ್ದು ಮರಿಬೇಡಿ, ನಾನು ಹೇಳಿದ ಹಾಗೆ ಕಾಲೇಜ್ ಫಂಕ್ಷನ್ ದಿನ ನೀವು ನಾನು ಹೇಳಿದ ಹಾಗೆ ಫಸ್ಟ್ ರೋನಲ್ಲೇ ಕೂತ್ಕೋಬೇಕು, ಯಾಕಂದರೆ ನಾನು ಇಷ್ಟೊಂದು ಸಾಧಿಸೋಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇದೆ ತಾನೇ. ನೀವು ಮಾತ್ರ ಈ ತರಹ ಗಡ್ಡೆ ಬಿಟ್ಕೊಂಡು ಡಲ್ಲಾಗಿ ಬರಬೇಡಿ. ನಿಮ್ಮ ಫ್ರೆಂಡ್ ನೋಡಿ ಎಷ್ಟು ನೀಟಾಗಿ ಸೇವ್ ಮಾಡಿಕೊಂಡು
ಹ್ಯಾಂಡ್ಸಮ್ ಆಗಿದ್ದಾರೆ, ನೀವು ಅಷ್ಟೇ ಅವ್ರ ಥರನೇ ನೀಟಾಗಿರಬೇಕು. ಅಯ್ಯೋ ನಾಳೆ ಯಾಕೆ ನಿಮಗೆ ಹೀಗೆ ಹೇಳಿದರೆ ಸರಿ ಹೋಗಲ್ಲ, ಈಗಲೇ ಮಾಡ್ತೀನಿ ಅಂತ ರೇಸರ್ ಹಿಡ್ಕೋತಾಳೆ ಕಾವ್ಯ. ಅಯ್ಯೋ ಬೇಡ ಕಣವ, ನಾನು ಗಡ್ಡ ಮೀಸೆ ಬಿಟ್ಟಿರೋದು ನನ್ನ ಹೆಂಡತಿಗೋಸ್ಕರ ಕಣವ, ನಾನೇನಾರ ಇದನ್ನು ತೆಗೆದ್ರೆ ಅವಳು ಪಿರುತಿನೇ ಕಳ್ಕೊಬೇಕಾಯ್ತದೆ, ಇದ್ರ ಸಹವಾಸನೆ ಬಗ್ಗೆ ಬರಬೇಡ ಕಣವ, ನನ್ನ ಬಿಟ್ಬಿಡು ಅಂತಾನೆ ಮಹಾದೇವ. ತತ್ತ ನಾನು ನಿಮ್ಮ ಹೆಂಡತಿ ಹತ್ರ ಮಾತಾಡ್ತೀನಿ ಬನ್ನಿ ಇಲ್ಲಿ ಅಂತ ಕಾವ್ಯ ಹೋಗುವಾಗ ಮಹಾದೇವ ಶ್ರೀನಿವಾಸ್ ಹಿಂದೆ ನಿಂತ್ಕೊಂಡು ನೀನಾದರೂ ಹೇಳಯ್ಯ ಅಂತಾನೆ. ನೋಡಮ್ಮ, ಕಾಲೇಜ್ ಫಂಕ್ಷನ್ಗೆ ತಾತ ನೀಟಾಗಿ ಸೇವ್ ಮಾಡ್ಕೊಂಡು ಬರ್ತಾರೆ ಆಯಿತಾ, ಅದು ನನ್ನ ಜವಾಬ್ದಾರಿ, ಈಗ ಇದನ್ನು ಕೊಡಮ್ಮ ಅಂತಾರೆ ಶ್ರೀನಿವಾಸ್. ಸರಿ ಆಯಿತು, ಆದರೆ ಮರಿಬಾರ್ದು ಅಂತ ಕಾವ್ಯ ಹೋಗ್ತಾಳೆ. ಏನಯ್ಯ ನಿನ್ನ ಹೆಂಡರು ಕುತ್ತಿಗೆಗೆ ತಂದಿಟ್ಬಿಟ್ಲಲ್ಲಪ್ಪ ಅಂತ ಶ್ರೀನಿವಾಸ್ ನಗ್ತಾರೆ. ಈಚೆ ಕಲ್ಯಾಣಿ ರೂಮಲ್ಲಿ ಕೂತಿರುವಾಗ ದಾಮಿನಿ ಬಂದು ಅಕ್ಕ ನೀರು ತಗೊಳ್ಳಿ ಅಂತ ಕೊಡ್ತಾಳೆ. ಬೇಡ ಅಂತ ಕಲ್ಯಾಣಿ ತಗೊಳ್ಳಲ್ಲ. ಅಕ್ಕ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಕ್ಕ, ಪ್ರೇಮ ಏನಾದರೂ ಬಂದಿಲ್ಲ, ನೀವು ಪ್ರೇಮನ್ ಬೈತಾ ಇದ್ದ ಹಾಗೆ ಕೇಳಿಸ್ತು ಅಕ್ಕ, ನೀವು ಯಾಕೆ ಪ್ರೇಮನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ, ಏನೇ ಆಗಲಿ ಅವಳು ಈ ಮನೆ ಸೊಸೆ ಅಲ್ವಾ, ನೀವೆಲ್ಲ ಮುಂದೆ ಅವಳ ಹತ್ರ ಕೂಗಾಡ್ತಿದ್ರೆ ನೋಡಿದವರು ಏನು ಅನ್ಕೋತಾರೆ ಹೇಳಿ ಅಂತಾಳೆ ದಾಮಿನಿ ನಿಂಗೇನು ಗೊತ್ತಿಲ್ಲ, ಆ ಪ್ರೇಮ ಮೇಲ್ನೋಟಕ್ಕೆ ಮಾತ್ರ ತಾನು ದೊಡ್ಡ ಮುಗ್ದೆ ಅಂತ ನಾಟಕ ಆಡ್ತಿದ್ದಾಳೆ, ಆದರೆ ಅವಳೊಬ್ಳು ದೊಡ್ಡ ಮೋಸಗಾತಿ, ದೇವಸ್ಥಾನಕ್ಕೆ ಹೋದೆ ವ್ರತ ಮಾಡಿದೆ ಅಂತ ನಾಟಕ ಮಾಡಿ ನನ್ನ ಮನಸ್ಸನ್ನು ಗೆಲ್ಲೋದಕ್ಕೆ ನೋಡ್ತಿದ್ದಾಳೆ. ಅವಳು ರಾಮನ ಮದುವೆ ಆಗೋಕ್ಕೆ ದೊಡ್ಡ ದೊಡ್ಡ ಸುಳ್ಳು ಹೇಳಿದವಳಿಗೆ ಇವಾಗ ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡಿದೆ ಅಂತ ಚಿಕ್ಕ ಸುಳ್ಳು ಹೇಳೋದು ಯಾವ ಲೆಕ್ಕ, ನಾನು ಮಾತ್ರ ಅವಳನ್ನು ಜೀವನದಲ್ಲಿ ಮತ್ತೆ ನಂಬಲ್ಲ ಅಂತಾರೆ ಕಲ್ಯಾಣಿ. ಆಗ ಶ್ರೀಧರ್ ಬಂದು ಅತ್ತಿಗೆ ನೀವು ಇವತ್ತು ದೊಡ್ಡ ತಪ್ಪು ಮಾಡಿಬಿಟ್ರಿ, ನೀವು ಇಷ್ಟು ಕಠೋರವಾಗಿ ನಡ್ಕೋತೀರಾ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅತ್ತಿಗೆ ಅಂತಾರೆ. ಶ್ರೀಧರ ನೀನು ಅವಳ ಪರವಾಗಿ ಮಾತಾಡ್ತಿದ್ಯಾ ಅಂತಾರೆ ಕಲ್ಯಾಣಿ. ಹೌದು ಅತ್ತಿಗೆ, ನನ್ನ ಜೀವಮಾನದಲ್ಲೇ ಯಾವತ್ತೂ ನಾನು ನಿಮ್ಮ ವಿರುದ್ಧವಾಗಿ ಮಾತಾಡಿಲ್ಲ, ಆದರೆ ಇವತ್ತು ಮಾತಾಡ್ತಿದ್ದೀನಿ. ಪ್ರೇಮನ ವಿಷಯದಲ್ಲಿ ನೀವು ಮಾಡಿದ್ದು ತಪ್ಪು ಅತ್ತಿಗೆ, ತಪ್ಪಲ್ಲ ಅಪರಾಧ, ಅನ್ಯಾಯ ಕೂಡ. ಅವಳ ಭಕ್ತಿನ ಅರ್ಥ ಮಾಡ್ಕೊಳ್ದೆ ಅದನ್ನು ನಾಟಕ ಅಂತ ಹೇಳಿ ಅಪಚಾರ ಮಾಡಿಬಿಟ್ರಿ ಅತ್ತಿಗೆ, ಅಪಚಾರ ಮಾಡಿಬಿಟ್ರಿ ಅಂತಾರೆ ಶ್ರೀಧರ್. ಏನ್ರಿ ಆ ಮೋಸಗಾತಿ ಪರ ವಹಿಸ್ಕೊಂಡು ಅಕ್ಕನ ವಿರುದ್ಧನೇ ಇಷ್ಟು ದೊಡ್ಡ ಧ್ವನಿನಲ್ಲಿ ಮಾತಾಡ್ತಿದ್ದೀರಲ್ಲ ಅಂತಾಳೆ ಮಹೇಶ್ವರಿ ನೀನು ಮಾತಾಡಬೇಡ, ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತ್ಕೊ ಅಂತಾರೆ ಶ್ರೀಧರ ಈಗ ಅವಳೇನು ತಪ್ಪು ಮಾತಾಡಿದ್ಲು, ನಿನಗೆ ಇನ್ನೂ ಆ ಪ್ರೇಮ ಮೇಲೆ ನಂಬಿಕೆ ಇದೆಯಾ, ಅವಳೇನು ಮಾಡಿದಾಳೆ ಅಂತ ನಿನಗೆ ಗೊತ್ತಿಲ್ವಾ ಅಂತಾರೆ ಕಲ್ಯಾಣಿ. ತಪ್ಪು ಮಾಡಿದವರು ತಿದ್ಕೊಳ್ಳದೆ ಇಲ್ವಾ ಅತ್ತಿಗೆ, ಹೌದು ತಪ್ಪು ಮಾಡಿದಾಳೆ, ಹಾಗಂತ ಅದಕ್ಕೆ ಅವಳು ಪಶ್ಚಾತ್ತಾಪನೂ ಪಡ್ತಿದ್ದಾಳೆ. ಅಂಥವಳಿಗೆ ಅವಳು ಮಾಡಿದ ಹಳೆ ತಪ್ಪನ್ನು ನೆನೆಸಿ ಚುಚ್ಚಿ ಅವಮಾನ ಮಾಡ್ತಿರೋದು ದೊಡ್ಡ ತಪ್ಪಲ್ವ ಅತ್ತಿಗೆ. ಪ್ರೇಮ ಚಪ್ಪಲಿ ಹಾಕ್ಕೊಳ್ಳೋದೆ ಬರೀ ಕಾಲಲ್ಲಿ ಯಾಕೆ ನಡೀತಿದ್ದಾಳೆ ಅಂತ ಗೊತ್ತಾ ನಿಮಗೆ, ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನವೂ ಮಾಡ್ತಿಲ್ಲ ನೀವು. ಪ್ರೇಮ ನಿಮ್ಮ ಆರೋಗ್ಯಕ್ಕಾಗಿ ಇಡೀ ಸಂಸಾರ ಚೆನ್ನಾಗಿರಲಿ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ. ನನ್ನಿಂದಾಗಿರೋ ತಪ್ಪನ್ನು ಸರಿ ಮಾಡಿಕೊಂಡು ಇಡೀ ಕುಟುಂಬ ಒಂದಾಗುವವರೆಗೂ ನನ್ನ ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ ಅತ್ತಿಗೆ ಅಂತಾರೆ ಶ್ರೀಧರ್. ಏನು ಹೇಳ್ತಿದ್ಯಾ ಶ್ರೀಧರ್, ಪ್ರತಿಜ್ಞೆನಾ ಅಂತಾರೆ ಕಲ್ಯಾಣಿ. ಅಯ್ಯೋ ಸಾಕು ಸುಮ್ಮನಿರಿ, ಏನೋ ದೊಡ್ಡ ಪ್ರತಿಜ್ಞೆ ಒಳದು ಕೆಲಸಕ್ಕೆ ಬಾರ್ದು ಅಂತಾರೆ ಮಹೇಶ್ವರಿ. ಮಹಾಭಾರತದಲ್ಲಿ ದುಶ್ಯಾಸನ ರಕ್ತನ ತನ್ನ ತಲೆಗೆ ಹಚ್ಕೊಳ್ಳೋವರೆಗೂ ಮುಡಿ ಕಟ್ಟಲ್ಲ ಅಂತ ದ್ರೌಪದಿ ಪ್ರತಿಜ್ಞೆ ಮಾಡಿದಾಗ ನಿನ್ನಂಥವ್ರು ಹೀಗೆ ನಕ್ಕಿದ್ದು. ಈಗ ಹೇಳ್ತೀನಿ ಕೇಳಿಸ್ಕೊ, ಪ್ರೇಮ ಪ್ರತಿಜ್ಞೆ ಮಾಡಿದ ಹಾಗೆ ಎಲ್ಲನೂ ಸರಿ ಮಾಡ್ತಾಳೆ ಅಂತ ಕೂತ್ಕೊಂಡು ಅತ್ತಿಗೆ ನಿಮಗೆ ನೆನಪಿದೆಯಾ, ಆ ಸ್ನೇಹ ಇದೇ ಮನೆ ಮುಂದೆ ನಿಂತ್ಕೊಂಡು ನಮಗೆ ಎಂಥ ಸವಾಲು ಹಾಕೋದ್ಲು ಅಂತ, ನಮ್ಮ ಇಡೀ ಸಂಸಾರನ ನಾಶ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ರಾಮ್ ಕ್ಲಿನಿಕ್ಕಿಗೆ ಬೆಂಕಿ ಕೂಡ ಇಟ್ಟಿದ್ಲು. ಮತ್ತು ಪ್ರೇಮ ಮತ್ತು ಸ್ನೇಹ ನಡುವೆ ಒಂದು ದೊಡ್ಡ ಸವಾಲು ನಡೆದಿತ್ತು. ಎಲ್ಲಿವರೆಗೂ ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡೋರನ್ನು ಮಟ್ಟ ಹಾಕಲ್ವೋ ಅಲ್ಲಿವರೆಗೂ ನನ್ನ ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂತ ಪ್ರೇಮ ಪ್ರತಿಜ್ಞೆ ಮಾಡಿದಾಳೆ ಅತ್ತಿಗೆ ಅಂತಾರೆ ಶ್ರೀಧರ್. ಆಗ ಕಲ್ಯಾಣಿ ಅದನ್ನು ನೆನಪು ಮಾಡ್ಕೋತಾರೆ. ಅವತ್ತಿನಿಂದ ಪ್ರೇಮ ಕಾಲಿಗೆ ಚಪ್ಪಲಿನೇ ಹಾಕ್ತಾ ಇಲ್ಲ ಅತ್ತಿಗೆ. ಮಾತ್ರೆ ಬಗ್ಗೆ ಅವಳು ಹೇಳಿದರೆ ನೀವು ಕೇಳಲ್ಲ ಅಂತ ರಾಮ್ಗೆ ಹೇಳಿ ರಾಮ್ನ ಮನೆಗೆ ಕಳಿಸಿ ಅವನಿಂದ ನಿಮಗೆ ಹೇಳಿಸಿದ್ಲು ಅಂತಾರೆ ಶ್ರೀಧರ್. ಈಚೆ ಮಹಾದೇವ ಅಪ್ಪಾಜಿ ಅಂತೂ ನನ್ನ ಹೆಂಡರು ಅವಳು ಅಂದ್ಕೊಂಡಿದ್ದನ್ನು ಸಾಧ್ಯ ಬಿಟ್ಲು ನೋಡಿ, ನನಗಂತೂ ಬಹು ಖುಷಿ ಆಯ್ತದೆ ಅಪ್ಪಾಜಿ. ಇದೇ ಖುಷಿಗೆ ಒಂದು ಚೂರು ಗುಂಡು ಹಾಕ್ತೀರಾ ಅಪ್ಪಾಜಿ, ಗಾಬರಿ ಮಾಡ್ಕೊಬೇಡಿ, ಅದು ನನ್ನ ಹೆಂಡರು ಸಾಧನೆ ಮಾಡಿದವಳಲ್ಲ, ಅದಕ್ಕೆ ನಿಮಗೆ ಪಾರ್ಟಿ ಕೊಡ್ಸೋಕೆ ಹಾಗೆ ಹೇಳಿದೆ, ನಾನೇನು ಕುಡ್ಕ ಅಲ್ಲ, ದಿನ ಕುಡಿಯೋಕ್ಕಿಲ್ಲ ಅಪ್ಪಾಜಿ ಅಂತಾನೆ ಮಹಾದೇವ. ಆಗ ಶ್ರೀನಿವಾಸ್ ಮಹಾದೇವನ ಕಿವಿ ಹಿಡಿದು ಏನು ಮಗನೇ, ನಿನ್ನ ಹೆಂಡತಿ ಗೆದ್ದಿದ್ದಕ್ಕೆ ಅಪ್ಪನ ಕುಡಿಯೋಕೆ ಕರೀತಿದ್ಯಾ, ಎಷ್ಟೋ ಧೈರ್ಯ ನಿನಗೆ ಅಂತಾರೆ. ಅಪ್ಪಾಜಿ ನೋಯ್ತಿದೆ ಅಪ್ಪಾಜಿ, ಅದು ಅಪ್ಪಾಜಿ ನಿಮಗೆ ಬೇಡ ಅಂದರೆ ಬೇಡ ಬಿಡಿ, ಇನ್ಮೇಲೆ ಹೇಳೋಕ್ಕಿಲ್ಲ ಅಂತ ಬಿಟ್ಬಿಡಿ ಅಪ್ಪಾಜಿ ಅಂತಾನೆ ಮಹಾದೇವ. ಆಗ ಮಹಾದೇವನ ಫೋನ್ ರಿಂಗ್ ಆಗುತ್ತೆ. ಯಾರು ನೋಡು ಅಂತಾರೆ ಶ್ರೀನಿವಾಸ್. ಮೊಬೈಲ್ ನೋಡಿ ಅಪ್ಪಾಜಿ ಕಾಡ್ ರಾಕ್ಷಸಿ ಮಹಾದೇವನಿಗೆ ಫೋನ್ ಮಾಡ್ತಾವಳೆ. ಇವಾಗ ನಾನು ತಾತ ಅಲ್ಲ ಮಹಾದೇವ, ತಾತನ ಥರ ಮಾತಾಡೋ ಹಾಗಿಲ್ಲ, ಮಹಾದೇವನ ಥರ ಮಾತಾಡಬೇಕು ಅಂತ. ಹಲೋ ಏನಮ್ಮಿ ಕಾಡ್ ರಾಕ್ಷಸಿ, ಏನು ವಿಷಯ ಅಂತಾನೆ ಮಹಾದೇವ ನಾಳೆ ನೀನು ಪೀಚಿಗೆ ಬರಬೇಕು ಅಂತಾಳೆ ಕಾವ್ಯ. ಗೊತ್ತಿತ್ತು ಕಣಮ್ಮ, ಒಂದಲ್ಲ ಒಂದಿನ
ಮನೆಗೆ ವಾಪಸ್ ಬರ್ತೀಯ ಅಂತ ಗೊತ್ತಿತ್ತು. ಈ ಓದು ಬರಹ ಎಲ್ಲ ನಿನ್ನ ಕೈಲಿ ಆಗೋಕ್ಕಿಲ್ಲ ಅಂತಲೂ ಗೊತ್ತಿತ್ತು. ಆದರೆ ನೀನೇ ಸಾಧನೆ ಮಾಡ್ತೀನಿ ಅದು ಇದು ಅಂದ್ಕೊಂಡು ಹೋದೆ. ಹೋಗಲಿ ಬಿಡು ಪಾಪ, ನಿನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದೆ. ಒಂದು ಕೆಲಸ ಮಾಡು, ನಾಳೆ ನಿನ್ನ ಬಟ್ಟೆ ಬರೆ ಎಲ್ಲ ಗಂಟು ಕೊಟ್ಕೊಂಡು ಇಟ್ಕೊ, ನಾಳೆ ಬಂದು ನಾನು ನಿನ್ನ ಕರ್ಕೊಂಡೋಗಿರ್ತೀನಿ ಅಂತಾನೆ ಮಹಾದೇವ. ಮಹಾದೇವ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಬೇಡ, ನಾನು ನಿನ್ನ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಪ್ಲೀಸ್ ನಾಳೆ ಮಿಸ್ ಮಾಡಬೇಡ, ಪಿ ಜಿ ಹತ್ರ ಬಾ, ನೀನು ನಿನಗೋಸ್ಕರ ನಾನು ಕಾಯ್ತಿರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಕಾವ್ಯ. ಅಲ್ಲ ಮಹಾದೇವ, ನೀನು ಕಾವ್ಯನ ಅಷ್ಟೊಂದು ಕಾಡಿಸಿದ್ರು ಅವಳು ನಿನ್ನ ಮೇಲೆ ಕೋಪ ಮಾಡ್ಕೊಳ್ದೆ ಶಾಂತವಾಗಿ ಕರಿತಿದ್ದಾಳೆ ಅಂದರೆ ನಾಳೆ ನಿಮ್ಮಿಬ್ಬರ ಮಧ್ಯೆ ಇರೋ ಮುನಿಸೆಲ್ಲ ಮುಗಿದು ಎಲ್ಲ ಸರಿ ಹೋಗುತ್ತೆ ಅಂತ ನನಗನ್ನಿಸ್ತಿದೆ ಅಂತಾರೆ ಶ್ರೀನಿವಾಸ್. ಆಗ ಮತ್ತೆ ಕಾವ್ಯ ಮಹಾದೇವನಿಗೆ ಕಾಲ್ ಮಾಡ್ತಾಳೆ. ಅಯ್ಯೋ ಶಿವನೇ, ಇವಾಗ ನಾನು ತಾತನ ಥರ ಮಾತಾಡಬೇಕು ಅಂತ. ಹಲೋ ಹೇಳವ್ವ ಕಾವ್ಯ, ಏನವ್ವ ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ಯಾ ಅಂತಾನೆ ಮಹಾದೇವ. ತಾತ, ನಾಳೆ ಮಹಾದೇವ ಪಿ ಜಿಗೆ ಬರ್ತಾ ಇದ್ದಾನೆ, ನೀವು ಖಂಡಿತ ಇಲ್ಲೇ ಇರಬೇಕು ತಾತ, ನಾಳೆ ನಿಮ್ಮನ್ನು ಅವನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಕಾವ್ಯ. ಅಯ್ಯೋ ಅಪ್ಪಾಜಿ ಅಂತಾನೆ ಮಹಾದೇವ. ಆಗ ಶ್ರೀನಿವಾಸ್ ನಗ್ತಾರೆ. ಅದು ಹೆಂಗೆ ಅಪ್ಪಾಜಿ, ಒಂದೇ ಟೈಮಲ್ಲಿ ಎರಡೆರಡು ವೇಷ ಹಾಕ್ಕೊಂಡು ನಾನು ಹೆಂಗೆ ಹೋಗೋಕ್ಕೆ ಸಾಧ್ಯ? ಮಹಾದೇವನು ನಾನಯ್ಯ, ತಾತನು ನಾನಯ್ಯ, ಅಪ್ಪಾಜಿ ನನಗೆ ಏನಾದ್ರು ಒಂದು ಐಡಿಯಾ ಕೊಡಿ, ನಗಬೇಡಿ ಅಂತಾನೆ ಮಹಾದೇವ. ಏನು ಐಡಿಯಾ ಕೊಡಲಿ ಮಹಾದೇವ, ಒಬ್ಬನೇ ಮನುಷ್ಯ ತನಗೆ ತಾನೇ ಎದುರಾಗ್ತಾನೆ ಅಂತ ಶ್ರೀನಿವಾಸ್ ನಗ್ತಾ. ಹೇಗೆ ಇಬ್ಬರು ಮುಖಾಮುಖಿ ನೋಡ್ಕೋತೀರಾ ಮಹಾದೇವ? ಹೇಗೆ ಹೇಳು, ನಿನ್ನನ್ನು ನಿನಗೆ ಪರಿಚಯ ಮಾಡಿಸ್ತಾಳೆ ಅವಳು ಅಂತಾರೆ ಶ್ರೀನಿವಾಸ್. ಬೆಕ್ಕಿಗೆ ಚೆಲ್ಲಾಟ ಆದರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತೆ, ದೇವರೇ ನೀನೇ ಕಾಪಾಡಬೇಕು, ತಗಲಾಕ್ಕೊಂಡೆ, ಕಾಡು ರಾಕ್ಷಸಿ ಕಾವ್ಯ ಕೈನಲ್ಲಿ ತಗಲಾಕ್ಕೊಂಡೆ ಅಂತಾನೆ ಮಹಾದೇವ. ಈಚೆ ಶ್ರೀಧರ್, ಮುಗ್ದೋಗಿರೋ ಮನೆನ ಒಂದು ಮಾಡಬೇಕು, ನಮ್ಮ ಇಡೀ ಸಂಸಾರನ ಕಾಪಾಡಬೇಕು, ನಿಮ್ಮ ಆರೋಗ್ಯ ಸರಿ ಹೋಗಬೇಕು ಅಂತ ಕಂಡ ದೇವರಿಗೆ ಹರಕೆ ಹೊತ್ತು ಕಾಲಲ್ಲಿ ನಡೀತಾ ಇರೋ ಅವಳಿಗೆ ನೀವು ಸರಿಯಾದ ಉಡುಗೊರೆನೇ ಕೊಟ್ರಿ ಅತ್ತಿಗೆ ನಿಜ ಹೇಳ್ತಿದ್ದೀನಿ, ನನ್ನ ಮಗ ರಾಮ್ನ ನೀವು ಮನೆಯಿಂದ ಆಚೆ ಹಾಕಿದಾಗಲೂ ನನಗೆ ಇಷ್ಟೊಂದು ನೋವು ಆಗಿರಲಿಲ್ಲ ಅಂತ ಹೇಳ್ತಾರೆ ಶ್ರೀಧರ್. ಈಚೆ ಪ್ರೇಮನ ಹತ್ರ ರಾಮ್ ಕಾಲಿಗೆ ಈ ಪೆಟ್ಟು ಹೇಗಾಯಿತು ಅಂತಾನೆ. ಎಡಗಡೆಯಿಂದ ಯಾವುದೋ ಗಾಡಿ ಬರ್ರ ಅಂತ ಬಂದ್ಬಿಡ್ತು, ಎಡವಿದಾಗ ಬಿಟ್ಬಿಟ್ಟೆ ಅಂತಾಳೆ ಪ್ರೇಮ. ಆಗ ಕಲ್ಯಾಣಿ ಪಂಚಮಿ ರಾಮ್ ಮನೆಗೆ ಬರ್ತಾರೆ. ಬನ್ನಿ ದೊಡ್ಡಮ್ಮ ಮನೆಯೊಳಗೆ, ನೀವು ಈ ಮನೆಯೊಳಗೆ ಕಾಲಿಟ್ರೆ ನನ್ನ ಅಷ್ಟು ಖುಷಿ ಪಡೋರು ಯಾರೂ ಇಲ್ಲ ಅಂತಾನೆ ರಾಮ್. ಆಗ ಪಂಚಮಿ ಔಷಧಿನ ಪ್ರೇಮಂಗೆ ಕೊಡ್ತಾಳೆ. ನನಗೋಸ್ಕರ ಔಷಧಿ ಮಾಡ್ಕೊಂಡು ಬಂದಿದ್ದೀರಾ ಅತ್ತೆ, ಈ ಮದ್ದು ಕೊಟ್ಟಿರೋದೇ ನನಗೆ ದೊಡ್ಡ ಶಕ್ತಿ ಸಿಕ್ಕ ಹಾಗಾಗಿದೆ ರಾಮ್. ಈ ಮದ್ದು ಬರೀ ನನ್ನ ಗಾಯಕ್ಕಲ್ಲ, ನಮ್ಮ ಸಂಬಂಧಕ್ಕೆ ಅಂತಾಳೆ ಪ್ರೇಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.